ರಾಜ್ಯದಲ್ಲಿ ಮಳೆ ಅಬ್ಬರ ಮುಂದುವರೆದಿದೆ. ಕೆಆರ್ಎಸ್ ಡ್ಯಾಮು ಈ ಕಡೆಗೆ ಹಾರಂಗಿ, ಕಬಿನಿ, ಹೇಮಾವತಿ ಎಲ್ಲಾ ಕಡೆಯಿಂದಲೂ ಕೂಡ ನೀರನ್ನ ಈಗ ಬಿಡ್ತಾ ಇದ್ದಾರೆ. 10,000 15,000 ಈ ತರ ನೀರು ಫ್ಲೋ ಆಗ್ತಾ ಇದೆ. ಬೆಳಗಾವಿಯಲ್ಲಿ ದೇವಸ್ಥಾನಗಳೆಲ್ಲ ಮುಳುಗಡೆ ಆಗಿದೆ. ಇನ್ನೊಂದು ಕಡೆ ಕೆಲವು ಕಡೆಗಳಲ್ಲಿ ಪ್ರವಾಸಿಗರೆಲ್ಲ ಹುಚ್ಚಾಟ ಮಾಡ್ತಾ ಇದ್ದಾರಂತೆ. ಕೆಲವು ಕಡೆಗಳಲ್ಲಿ ಹಳ್ಳ ತುಂಬಿ ಹರಿತಾ ಇವೆ. ಎಂಜಾಯ್ ಮಾಡ್ಲಿ ಬಿಡ್ರಿ. ಇನ್ನು ಏನೋ ಅವ್ರ ಮನೆಯಲ್ಲಿ ಯಾರೊಬ್ರು ಹೋಗಬೇಕು, ಬಲಿಯಾಗಿ ನಾವು ನರಬಲಿಗಳು ಅಂತಾರಲ್ಲ, ಆ ಥರ ಪ್ರಕೃತಿಗೆ ನಮ್ಮ ಮನೆಯಿಂದನೇ ಒಂದು ನರಬಲಿ ಇರಲಿ ಅನ್ನೋದಾದ್ರೆ ಆಗ್ಲಿ, ಸಂತೋಷ. ರಾಜ್ಯಕ್ಕೆ ಒಳ್ಳೇದಾಗತ್ತೆ. ಕೊಡಕ್ಕೆ ಹೋಗಿರ್ತಾರೆ ರಾಜ್ಯಕ್ಕೆ ಒಳ್ಳೇದಾಗುತ್ತೆ. ಇನ್ನು ಚಾರ್ಮಾಡಿ ಘಾಟಿಯಲ್ಲಿ ದಟ್ಟ ಮಂಜು ಎಲ್ಲ ಇದೆ, ಹಾಗಾಗಿ ಹುಷಾರಾಗಿ ಹೋಗಿ ಅಂದಿದ್ದಾರೆ. ಈ ಕಡೆಗೆ ವಾರಕ್ಕೆ 3 ದಿನ ಕಾವೇರಿ ಆರತಿ ಏನೋ ಮಾಡ್ತಾರಂತೆ. 10,000 ಆಸನ ವ್ಯವಸ್ಥೆ ಅಂತೆ, 70% ಉಚಿತ ಅಂತೆ, 30% ಫೀಸ್ ಇಡ್ತಾರಂತೆ. ಇನ್ನೊಂದು ಕಡೆಗೆ ಭದ್ರಾ ನಾಲೆ ವಿಚಾರದಲ್ಲಿ ಒಂದಿಷ್ಟು ಪ್ರತಿಭಟನೆ ಎಲ್ಲ ನಡೆದಿದೆ. ಉತ್ತರ ಭಾರತದಲ್ಲೂ ಕೂಡ ಹೆಚ್ಚಿನ ಮಳೆ ಆಗಿದೆ. ಹಿಮಾಚಲ ಪ್ರದೇಶದಲ್ಲಿ ಕುಲುವಿನಲ್ಲಿ ಭೀಕರವಾಗಿ ಆಗಿದೆ, ಯಾಕಂದ್ರೆ ಮೇಘಸ್ಫೋಟ ಉಂಟಾಗಿ ನೀರು ಹೋಗ್ತಾ ಇದೆ. ಜಮ್ಮು ಕಾಶ್ಮೀರಲ್ಲೂ ಕೂಡ ಭಾರಿ ಮಳೆ ಆಗಿದೆ. ಪಾಪ ಒಂದು ತಾವಿ ನದಿಯಲ್ಲಿ ಯಾರೋ ಒಬ್ಬನು ಸೇತುವೆ ಕೆಳಗಡೆ ಹಿಂಗೆ ಸಿಕ್ಕಾಕೊಂಡೆ, ಈಗಲೂ ಉತ್ತರ ಸಿಗ್ತಾ ಇಲ್ಲ. ಬಟ್ ಸಿಕ್ಕಾಕೊಂಡಿದ್ದ, ರಾತ್ರಿ ಅಲ್ಲೇ ಇದ್ದ, ಆಮೇಲೆ ರಕ್ಷಣೆ ಮಾಡಿದ್ದಾರೆ NDRFನವರು. ಈ ಕಡೆಗೆ ಕೇರಳದಲ್ಲೂ ಕೂಡ ಹೆಚ್ಚಿನ ಮಳೆ ಆಗ್ತಾ ಇದೆ. ಕಳೆದ ಬಾರಿ ಆದಂಥ ಜಾಗಗಳಲ್ಲೇ ಈ ಬಾರಿ ಹೆಚ್ಚಿನ ಮಳೆ ಆಗಿದೆ. ಕಾಡಿನಲ್ಲಿ ಏನಾದರೂ ಭೂಕುಸಿತ ಆಗಿದೆಯಾ ಅನ್ನುವಂಥ ಅನುಮಾನ ಇದೆ, ನೋಡುತ್ತಾ ಇದ್ದಾರೆ. ಕಾಂಗ್ರೆಸ್ ಗರಂ ಆಗಿದೆಯಂತೆ. ಯಾರು? ಹೈಕಮಾಂಡ್ ಕರ್ನಾಟಕದ ಖರ್ಗೆ ಅವರೆಲ್ಲ ಅಸಮಾಧಾನ ಹೇಳಿದಾರಂತೆ. ಶಾಸಕರು ಬಹಿರಂಗ ಹೇಳಿಕೆ ಕೊಡಂಗಿಲ್ಲ, ಕರ್ಸ್ಬಿಟ್ಟು ಸಮಾಧಾನ ಮಾಡ್ರಿ ಅಂತ. ನಾನು ಸಮಾಧಾನ ಮಾಡಿ ಹೇಳಬೇಕು, ನೋಡ್ರಪ್ಪ ಬಾಯಿ ಮುಚ್ಕೊಂಡು ಇರಬೇಕು. ಒಂದು ವೇಳೆ ಭ್ರಷ್ಟಾಚಾರ ಇದ್ದರೆ ನಮ್ಮ ಹತ್ರ ಬಂದು ಹೇಳಬೇಕು. ನಾವು ಅದನ್ನು ಏನು ಮಾಡಬೇಕೋ ಅದನ್ನು ಮಾಡ್ಕೋತೀವಿ, ಅಥವಾ ಅವನನ್ನು ಕರೆಸಿ ಅಡ್ಜಸ್ಟ್ ಮಾಡ್ಕೋತೀವಿ ಅವನನ್ನು. ನಿಮಗೇನು ಬೇಕು ಹೇಳಿ. ಅವ್ರು ಹೇಳಿದ್ರ ಮೇಲೆ ತನಿಖೆ ಮಾಡ್ತಾ ಇಲ್ಲ ಸರ್, ಅವ್ರು ಬರೀ ಸಮಾಧಾನ ಮಾಡೋದು. ಅದೇ, ನಿಮಗೇನು ಬೇಕು ಹೇಳ್ರಿ, ಅವ್ನು ತಿಂತಾನೆ ಅಂತ ನೀವು ಯಾಕೆ ಓದಾಡ್ತಿದ್ದೀರಿ? ನಿಮಗೆ ತಿನ್ನ ಕಡಿಮೆ ಆಗಿದೆಯಾ, ಅಥವಾ ನಿಮ್ಗೆ ಇನ್ನೂ ಸಿಗ್ತಾ ಇಲ್ವಾ, ಅಥವಾ ನಿಮ್ಗೆ ಏನೋ ಕೆಲಸ ಆಗಬೇಕು, ಅದನ್ನು ಹೇಳ್ರಪ್ಪ. ಅದಕ್ಕೆ ಸಮಾಧಾನ ಮಾಡ್ತಾರೆ, ಅದನ್ನು ಮಾಡೋಣ. ನೀವು ಅವನು ತಿಂತಿದ್ದ, ನಿನ್ಗೆ ಯಾಕಪ್ಪ ಬೇಕು? ಇನ್ನೊಬ್ಬರು ತಟ್ಟೆಯಲ್ಲಿ ನೋಡ್ಬೋದು ಏನು ಸುಮ್ಮನೆ ಅಂತ ಹೇಳಿದಾರಂತೆ. ಮಾಡಿ 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 ಇಲ್ಲ ಇದ್ರೆ ಎಲ್ಲರಿಗೂ ಎಚ್ಚರಿಕೆ ಕೊಟ್ಬಿಟ್ರಿ ಎಂದಿದಾರಂತೆ. ಕೊಡ್ಬೋದು, ಇವತ್ತಿರೋ 140 ಪರಿಸ್ಥಿತಿನಲ್ಲಿ ಎಚ್ಚರಿಕೆ ಕೊಡ್ಬೋದು. ಕೊಡ್ಬೋದು ಇವತ್ತು ಎಚ್ಚರಿಕೆ. ಆಲ್ ರೈಟ್. ಇನ್ನು ದೆಹಲಿಯಿಂದ ಬೆಂಗಳೂರಿಗೆ ಬಂದ್ರಂತೆ CM. ಅವರು ರಾಜೀವ್ ಕಾಗೆ ಶಾಸಕರೋಗಿ ಭೇಟಿ ಮಾಡಿದ್ರಂತೆ. ಇತ್ತ HK ಪಾಟೀಲ್ ಕಚೇರಿನಲ್ಲೋ ಎಲ್ಲೋ DCM ಜೊತೆ BR ಪಾಟೀಲ್ರು ಅವರು ಚರ್ಚೆ ಮಾಡಿದ್ರಂತೆ. ಹೀಗೆ ಎಲ್ಲ ಚರ್ಚೆ ಮಾಡ್ತಾ ಇದ್ದಾರೆ, ಅವ್ರ ಮೇಲೆ ಇವ್ರ ಮೇಲೆ, ಅವರು ಪರವಾಗಿ ಡ್ಯಾಶ್. ನೋಡ್ರಪ್ಪ, ಕಾಂಗ್ರೆಸ್ಸಿನ ಕೆಲವು ಶಾಸಕರಿಗೆ ನನ್ನೊಂದು ಸಣ್ಣ ಸಲಹೆ ರೂಪದ, ಅಡ್ವೈಸ್ ರೂಪದ ಸಲಹೆ ಇದೆ. ಏನು ಸರ್? ಯಾರ್ಯಾರು ಬಾಯಿ ಮುಚ್ಕೊಂಡಿದ್ದೀರೋ ಬೇಗ ಬಾಯಿ ತೆಗೀರಿ. ಈ ರೀತಿ ಕರೆಸಿ ಮಾತಾಡಿ ಏನಾದ್ರು ಮಾಡಿಕೊಡ್ತಾರೆ. ಇಲ್ಲಿದ್ರೆ ನೀವು ಬದುಕಿದ್ದೀರಾ ಸತ್ತಿದ್ದೀರಾ ಅಂತನೂ ನಿಮ್ಮನ್ನು ಕೇಳಲ್ಲ. ಅಳೋ ಮಗುಗೆ ಮಾತ್ರ ಹಾಲು ಬರುತ್ತೆ, ಮರಿಬೇಡಿ. ಅಳೋ ಮಗುಗೆ ಮಾತ್ರ. ಎಸ್. ಇನ್ನು ಕಾಸು ಕೊಟ್ರೆ ಬಡವರಿಗೆ ಮನೆ ಅನ್ನುವಂಥ ಆರೋಪ ಸರ್ಕಾರದ ವಿರುದ್ಧ ಇತ್ತಲ್ಲ, ಈಗ ಅದು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿದೆ. ಸ್ಲಂ ಬೋರ್ಡ್ನಲ್ಲೂ ಕೂಡ ಇದೇ ರೀತಿಯಾಗಿ ಭ್ರಷ್ಟಾಚಾರ ಅಂತೇಳಿ ನಾವು ಒಂದು ವರದಿಯನ್ನು ಪ್ರಸಾರ ಮಾಡಿದ್ವಿ. ಪಂಚಾಯಿತಿ ಅಧ್ಯಕ್ಷ ಸರ್ಕಾರಕ್ಕೆ ಒಂದು ಪತ್ರ ಬರೆದ್ಬಿಟ್ಟಿದ್ದಾರೆ. ಯಲಹಂಕದಲ್ಲಿ 60 ಎಕರೆ ಜಮೀನೆಲ್ಲ ಸೇಲ್ ಆಗೋಗ್ಬಿಟ್ಟಿದೆ, ಅಲ್ಲಿ ಮನೆಗಳನ್ನೆಲ್ಲ ದುಡ್ಡು ಕೊಟ್ರೆ ಕೊಡ್ತಾ ಇದ್ದಾರೆ ಅಂತೇಳಿ ಪಾಪ ಅವರು ಪತ್ರ ಬರೆದ್ಬಿಟ್ಟಿದ್ದಾರೆ. ಈಗ ಅಬ್ಬಯ್ಯ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ, ಅಧ್ಯಕ್ಷರು, ಆ ಬೋರ್ಡ್ನ ಅಧ್ಯಕ್ಷರು. ವಿಷಯ ಎಲ್ಲ ಗೊತ್ತಾಗಿದೆ, 2 ದಿನದಲ್ಲಿ ತನಿಖೆ ಮಾಡಿ ವರದಿ ತಗೊಳ್ತಾರಂತೆ. ಮಾಡಿ ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳೋಣ, ಅಷ್ಟೇ ಸಿಂಪಲ್. ತಗೊಂಡು ಅವ್ರನ್ನು ಕ್ಯಾನ್ಸಲ್ ಮಾಡಿಬಿಡೋಣ, ಆಮೇಲೆ ನುಂಗಿ ಬಿಟ್ಟು ಕೂತ್ಕೊಳ್ಳೋಣ. ಅಲ್ಲಿಗೆ ಮುಗೀತು ಸರ್. BJP ರಾಜ್ಯಾಧ್ಯಕ್ಷರ ಆಯ್ಕೆ ವಿಚಾರದಲ್ಲಿ ಹೈಕಮಾಂಡ್ ಮಹತ್ವದ ನಿರ್ಧಾರ ತಗೋತಾರಂತೆ. ತಗೊಳ್ರಯ್ಯ, ಯಾವ ನಿಮ್ಮನ್ನು ತಡೆದಿದ್ದೀವ? ಒಳ್ಳೆ ಕಥೆ ಆಯ್ತು. ಏನು ಶುಭಾಂಶು ಶುಕ್ಲ ಅಂತರಿಕ್ಷದಲ್ಲಿ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಕಾಯ್ತಾ ಕೂತಿದ್ದಾರಂತೆ ನಿಮ್ಮ ತೀರ್ಮಾನ. ನಿಮ್ಮದು ಒಂದು ಪಾರ್ಟಿ ಸ್ಟೇಟ್ ವಿಚಾರದಲ್ಲಿ. ಯಾರನ್ನೋ ಒಬ್ರನ್ನ ತಗೊಳ್ಳಿ, ಯಾರೋ ಒಬ್ರನ್ನ ಮಾಡಿ, ಬೇಕಾದರೆ ಮಾಡ್ಕೊಳ್ಳಿ, ಸಾಕಿದ್ರೆ ಬಿಟ್ಕೊಳ್ಳಿ, ಹೋಗ್ರಿ. ಎಸ್. ಇನ್ನು ಕೋಲಾರ ಹಾಲು ಒಕ್ಕೂಟದ ಆಡಳಿತ ಮಂಡಳಿಯಲ್ಲಿ ಚುನಾವಣೆಯಲ್ಲಿ ರೈತರ ಬದಲಾಗಿ ಶ್ರೀಮಂತರು, ರಿಯಲ್ ಎಸ್ಟೇಟ್ ಉದ್ಯಮಿಗಳು ರಾಜಕೀಯ ಎಲ್ಲ ಪ್ರವೇಶ ಮಾಡಿಬಿಟ್ಟಿದ್ದಾರೆ. ಹಣದ ಹೊಳೆ ಅಂತೆ. ಒಂದೊಂದು ಓಟಿಗೆ 855 ಓಟಂತೆ. ಒಂದೊಂದು ಓಟಿಗೆ 2 ಲಕ್ಷದಿಂದ 7 ಲಕ್ಷ 10 ಲಕ್ಷದವರೆಗೂ ಕೊಟ್ಟಿದ್ದಾರಂತೆ. ಕುಕ್ಕರು, ಚಿನ್ನದ ಉಂಗುರ, ಬೆಳ್ಳಿ ತಟ್ಟೆಗಳನ್ನ ಏನು ಬೇಕು ಜನಕ್ಕೆ ಕೊಟ್ಟರು. ಸರ್ 5 ಕೋಟಿ ಅಂದ್ರೆ 10 ಕೋಟಿ ಆಯ್ತು. ಆಲ್ಮೋಸ್ಟ್ ಆಯ್ತು ಸರ್. 10 ಕೋಟಿ 10 ಕೋಟಿ ಸರ್. ಏನಕ್ಕೆ? ಅದ್ರಲ್ಲಿ ಏನು ಸಿಗುತ್ತಲ್ಲಿ? ಸಿಕ್ಕಾಪಟ್ಟೆ ಇದೆ ಅಂತೆ ಸರ್. ಕೇಳಿದೆ ಸರ್. ಕಾಮಗಾರಿಗಳಿಗೆ 300 ಕೋಟಿದೇನೋ ಒಂದು ಕಾಮಗಾರಿ ನಡೀತಾ ಇದೆ ಅಂತೆ, 20 ಕೋಟಿದ ಕಾಮಗಾರಿ ನಡೀತಾ ಇದೆ ಅಂತೆ. ಆಮೇಲೆ KMF ಗೆ ಅಧ್ಯಕ್ಷರಾಗಬೇಕು ಅಂದ್ರೆ ಇದಾದ್ರೆ ಬಹಳ ಹೆಲ್ಪ್ ಅಂತೆ. ಕಾಂಗ್ರೆಸ್ BJP ನಡುವೆ ಜದ್ದಾಜಿದ್ದೆ ಅಂತೆ ಸರ್ ಇಲ್ಲಿ. ಹೌದಾ? ಸಿಕ್ಕಾಪಟ್ಟೆ.
ಅಲ್ಲ ಸರ್, ಒಂದೊಂದು ಓಟಿಗೆ 2-2 ಲಕ್ಷದ ಮಟ್ಟಿಗೆ ಬಂದ್ರಲ್ಲ ಸರ್. ಏನಾಯ್ತು ಈಗ? 7 ಲಕ್ಷ 10 ಲಕ್ಷದವರೆಗೂ. ಹಾಂ, ಏನಾಯಿತು? ಅಲ್ಲ, ಏನೂ ಆಗಿಲ್ಲ ಸರ್, ಯಾವ ಹಂತಕ್ಕೆ ಹೋಗ್ತಾ ಇದ್ದೀವಿ ಅಂತ. ಯಾವ ಹಂತಕ್ಕೆ ಹೋಗಿದೆ? ಈಗ ನಿರ್ದೇಶಕರನ್ನೇ ಈಗ ಇಷ್ಟು ಕೊಡ್ತಾ ಇದ್ದಾರೆ, ಇನ್ನು ಅಧ್ಯಕ್ಷರಾಗಬೇಕಾದ್ರೆ ಇವನ್ನೆಲ್ಲ ಎಷ್ಟೆಷ್ಟು ಕೊಟ್ಕೊಂಡು ತಗೊಳ್ತಾರೋ ಅಂತ. ತಗೊಳ್ಳಿ ಬಿಡಿ, ನಿಮ್ಗೇನಾಯಿತು? ನಮಗೇನಾಗಿಲ್ಲ ಸರ್. ಮತ್ತೆ ನೀವು ಯಾಕೆ ತಲೆ ಕೆಡಿಸ್ಕೊತಾ ಇದ್ದೀರಿ? ನಾಳೆ ರೈತರು ಯಾರಿಗೆ ಕೇಳೋ ಯಾವ ನೈತಿಕತೆ ಉಳ್ಕೊಳ್ಳಿ? ರೈತರಿಗೆ ಏನಿರುತ್ತೆ? ಏನು ಕೇಳಬೇಕು ಅವ್ರು ರೈತರನ್ನ? ರೈತರು ಏನು ಕೇಳಂಗಿಲ್ಲ, ಹಾಲು ಅವ್ರು ಹಾಕ್ತಾರೆ, ಹಾಲಿಗೆ ದುಡ್ಡು ಕೊಡ್ತಾರೆ ಅಷ್ಟೇ. ಅಲ್ಲಿಗೆ ಮುಗಿದು ಅಷ್ಟೇ. ನನಗೇನು ಅನ್ನಿಸ್ತಿಲ್ಲಪ್ಪ, ಸರಿ ಇದೆ, ಹಿಂಗೆ ನಡೀತು, ಹಾಗೆ ನಡೀಬೇಕು. ಬಟ್ ಅದನ್ನು ಅಧಿಕೃತ ಮಾಡೋದೇ ಒಳ್ಳೇದಲ್ಲ ಸರ್, ಲೀಗಲ್ ಆಗಿ ಮಾಡೋದು ಡಿಫರೆಂಟ್ ಇಶ್ಯೂ, ಅದು ಬೇರೆ ವಿಚಾರ. ಬಟ್ ಹಾಗೆ ನಡೀಬೇಕು, ಸರಿ ಇದೆ. ಓಕೆ, ಕರ್ನಾಟಕಕ್ಕೆ ಸರಿ ಇದೆ. ಕರ್ನಾಟಕಕ್ಕೆ ಹಾಂ, ಕರ್ನಾಟಕಕ್ಕೆ ಕರೆಕ್ಟಾಗಿ. ಓಕೆ. CBSE ಕೇಂದ್ರ ಪಠ್ಯದಲ್ಲಿ 10ನೇ ತರಗತಿಗೂ ಎರಡು ಎಕ್ಸಾಮ್ ಮಾಡ್ತಾರಂತೆ. ಮೊದಲನೇದು ಕಡ್ಡಾಯ, ಎರಡನೇದು ಮಕ್ಕಳು ಬೇಕಿದ್ರೆ ತೊಗೋಬೋದು, ಸಾಕಿದ್ರೆ ಬಿಡ್ಬೋದು, ಬಿಕಾಸ್ ಮಾರ್ಕ್ಸನ್ನು ಇಂಪ್ರೂವ್ ಮಾಡ್ಕೊಳ್ಳೋಕ್ಕೇನೋ ಮಾಡಿದಾರಂತೆ. ನೋಡೋಣ, ಈ ವರ್ಷನೇ ಮಾಡ್ತಾರೆ ಅದನ್ನು. ಯಾರಿಗೆ ಅಂದರೆ ಯಾರಿಗೆ ಅನುಕೂಲ ಆಗುತ್ತೋ ಅವ್ರಿಗಾಗತ್ತೆ. ನಮ್ಮ ರಾಜ್ಯದಲ್ಲಿ ಈಗಾಗಲೇ ಇದೆ, ಅದು ನಮ್ಮಲ್ಲಿ ಇಟ್ಟಿದ್ದಾರೆ, ನಮ್ಮಲ್ಲಿದೆ, ನಮ್ಮಲ್ಲಿದೆ, ರಾಜ್ಯದ ಸಿಲೆಬಸ್ಸಲ್ಲಿ ಇದೆ, ಅದು ಇದೆ, CBSEಯಲ್ಲಿ ಸೇರಿಸಿದ್ದಾರೆ ಸರ್. ಇನ್ನು ಸರ್ಕಾರದ ಎಲ್ಲ ಇಲಾಖೆಗಳಲ್ಲೂ ಕೂಡ ಕನ್ನಡವನ್ನು ಪೂರ್ಣ ಪ್ರಮಾಣದಲ್ಲಿ ಕಡ್ಡಾಯವಾಗಿ ಬಳಸಬೇಕು ಅಂತ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರು ಮಹತ್ವದ ಸುತ್ತೋಲೆ ಹೊರಡಿಸಿದ್ದಾರೆ. ಒಂದು ವೇಳೆ ಈ ಸೂಚನೆಗಳೇನಾದರೂ ಉಲ್ಲಂಘಿಸದೇ ಇದ್ರೆ ಅಂತವರ ವಿರುದ್ಧ ವೈಯಕ್ತಿಕವಾಗಿ ಶಿಸ್ತು ಕ್ರಮ ತಗೊಳ್ತಾರೆ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಎಲ್ಲವೂ ಕೂಡ ಕನ್ನಡದಲ್ಲೇ ಇರಬೇಕಂತೆ. ಈ ಥರದ್ದು ಪತ್ರಗಳು ತುಂಬಾ ನೋಡಿದ್ದೀನಿ ನಾನು. ಇದೆಂಗೆ ಜಾರಿಗೆ ಬರುತ್ತೋ ಗೊತ್ತಿಲ್ಲ. ಓಕೆ ಮೇಡಮ್, ನವೆಂಬರ್ ಏನು ಹತ್ತಿರ ಬಂದಿಲ್ವಲ್ಲ, ಈಗಲೇ ಶುರು ಮಾಡಿ ಅಲ್ಲ, ಈ ಆದೇಶ ಬಂದಿದೆ. ಏನೋ ಅವ್ರ ಆಸಕ್ತಿಯನ್ನು ಮೆಚ್ಚೋಣ. ಬಟ್ ನಿಮ್ಮ ಆಸಕ್ತಿ ನಿಜವಾಗಲೂ ಸತ್ಯಕ್ಕೆ ಇದೆ ಅಂತ ಅನ್ನೋದೇ ಆದರೆ ತಿಂಗಳಿಗೊಂದ್ಸರಿ ಎಷ್ಟು ಜನದ ಮೇಲೆ ಕ್ರಮ ತಗೊಂಡಿದ್ದೀನಿ ಅಂತ CS ಆಫೀಸಿಂದ ಒಂದು ರಿಪೋರ್ಟ್ ಕೊಡಿ ನೋಡೋಣ. ರಾಜ್ಯದ ಜನರಿಗೆ ಕನ್ನಡವನ್ನು ಬಳಸದ ದ್ರೋಹಿಗಳಿಗೆ, ಕಚಡಗಳಿಗೆ ಮಕ್ಕ ಕೊಡ್ತಿದ್ದೀನಿ ಅಂತ ಅಂದ್ಬಿಟ್ಟು, ಕಪಾಳಕ್ಕೆ ಹಾಕಿದ್ದೀನಿ ನೋಡ್ರಿ ಅಂದ್ಬಿಟ್ಟು ಒಂದು ರಿಪೋರ್ಟ್ ಕೊಡಿ. ಯಾರ ಕೈಲೂ ಕೊಡಿಸಿ, ನೀವು ಕೊಡಿ ಅಂತಲ್ಲ ಮೇಡಮ್. ಹಿಂಗೆ ಸುತ್ತೋಲೆ ಹೊರಡಿಸೋದು ಬದಲಾಗಿ ಪ್ರಯೋಜನ ಇಲ್ಲ. ನಾವು ಅವನು ಫೋಟೋ ಹಾಕಿಬಿಟ್ಟು TV-ನಲ್ಲಿ ಈ ದ್ರೋಹಿ ಮುಖ ನೋಡಿ ಅಂತ ಹಾಕನ, ಕನ್ನಡ ಬಳಕೆ. ಹಾಂ, ಎಸ್. ಇನ್ನು ಚಾಮರಾಜನಗರದ ಹುಮ್ಮಸ್ ಸರ್ಕಾರಿ ಶಾಲೆಯಲ್ಲಿ ದಲಿತ ಮಹಿಳೆಯನ್ನ ಬಿಸಿ ಊಟಕ್ಕೆ ನೇಮಿಸಿದ್ದಕ್ಕೆ 21 ಮಂದಿ ವಿದ್ಯಾರ್ಥಿಗಳು ಶಾಲೆ ತೊರೆದಿದ್ರು ಅಂತ ನಿನ್ನೆ ಸುದ್ದಿ ಮಾಡಿದ್ವಲ್ಲ. ಅದರ ಇಂಪ್ಯಾಕ್ಟ್ ಏನು ಅಂತಂದ್ರೆ, ಇವತ್ತು ಗ್ರಾಮಕ್ಕೆ CO ಅವರು ಓಡಿದ್ರು, SP ಅವರು ಓಡಿದ್ರು, DDP ಆಯ್ತು, ತಹಶೀಲ್ದಾರ್, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳೆಲ್ಲ ದೌಡಾಯಿಸ್ಬಿಟ್ರು, ಸಮಸ್ಯೆ ಬಗೆಹರಿಸ್ಬಿಟ್ಟಿದ್ದಾರೆ. ಈಗ ಗ್ರಾಮದ ಹಿರಿಯ ಮುಖಂಡರು, ಪೋಷಕರು ಹಾಗೂ ಶಾಲೆಯಲ್ಲಿ ಅಡುಗೆ ಕೆಲಸ ಮಾಡುವ ಮಹಿಳೆಯನ್ನ ನಂಜಮ್ರನ್ನ ಕೂರಿಸ್ಕೊಂಡು ಸಭೆಯೆಲ್ಲ ಮಾಡಿದ್ದಾರೆ. ಪಾಪ ಅವರು ಏನ್ ಮಾಡಿದ್ದಾರೆ, ನಿನ್ನೆ ಕೇವಲ ಅವರು ವಿದ್ಯಾರ್ಥಿ ಇದ್ದ ಕಾರಣ ಶಾಲೆ ಮುಚ್ಚುತ್ತಾರೆ ಅನ್ನೋ ಭಯದಿಂದ ನಾನೇ ಈ ವಿಚಾರವನ್ನ ಕೊಟ್ಬಿಟ್ಟೆ ಸುದ್ದಿಯನ್ನ ಅಂತ ಪಾಪ ಹೇಳ್ಕೊಂಡಿದ್ದಾರೆ. ಅಮ್ಮ ಪೋಷಕರಿಗೆ ಉಲ್ಟಾ ಹೊಡ್ಕೊಂಡ್ಬಿಟ್ಟಿದ್ದಾರೆ, ಏನು ಶಿಕ್ಷಕರಿಲ್ಲ, ಕ್ವಾಲಿಟಿ ಎಜುಕೇಶನ್ ಎಲ್ಲ ಇಲ್ಲ ಅಂತ. ಅವರು ಮತ್ತು ಗ್ರಾಮದವರು ಎಲ್ಲರದು ಸ್ವಲ್ಪ ಬೇರೆ ಬೇರೆ ಮಾಹಿತಿ ಬರ್ತಾ ಇದೆ, ಕಾನ್ಫ್ಲಿಕ್ಟ್ ಬರ್ತಾ ಇದೆ. ಇನ್ಕ್ವೈರಿ ಮಾಡ್ಕೊಂಡು ನಮಗೆ ಕೊಡ್ತಾರೆ, ಇದು ನಿಜ ಇದೆಯಾ ತಪ್ಪಿದೆ ಅದನ್ನು ಕೇಳ್ಕೊಡ್ತೀವಿ, ನಾವು ವೆರಿಫೈ ಮಾಡಿಸ್ತೀವಿ. ಬಟ್ ಇವಾಗ 2 ಥರ ಮಾಹಿತಿ ಬರ್ತಾ ಇದೆ. ಟೀಚರ್ ಕ್ವಾಲಿಟಿಯಿಂದ TC ತಗೊಂಡು ಹಾಕಿ ಬೇರೆ ಕಡೆ ಹೋಗ್ತಾ ಇದ್ದಾರೆ. ಮತ್ತು ಅಡಿಗೆ ಸರ್ 8 ವರ್ಷದಿಂದ ನಮ್ಮದು ಟೀಚರ್ ವಿಚಾರ ಅದ. ಟೀಚರ್ಗಳು ಇಬ್ಬರು ಬೇಡಿ ಅನ್ನೋದಷ್ಟೇ ನಮ್ಮ ಊರವ್ರ ಗ್ರಾಮಸ್ಥರ ಡಿಮ್ಯಾಂಡ್ ಆಗಿತ್ತು. ಸಾಕ್ಸು ಫ್ರೀ, ಶೂ ಫ್ರೀ, ಬಟ್ಟೆ ಫ್ರೀ, ಫೀ ಫ್ರೀ, ಎಲ್ಲ ಫ್ರೀ. ಮಕ್ಕಳು ಬರಲ್ಲ ಸರ್ಕಾರಿ ಸ್ಕೂಲ್ಗೆ, ಯಾಕೆ? ಟೀಚರ್ಸ್ಗಳು ಇಲ್ಲ ಅಂತ ಅಷ್ಟೇ. ರಾ ಮೆಟೀರಿಯಲ್ ಹಂಗೆ ಕೊಡ್ತೀರಿ, ಯಾಕೆ? ಅವ್ರ ಅಪಾಯಿಂಟ್ಮೆಂಟಲ್ಲೇ ನೀವು ಎಡವಾಗಿ ಹೋಗಿದೆ ಟೀಚರ್ಸ್ರಲ್ಲಿ, ಅಲ್ಲೇ ಎಡವ್ಬಿಟ್ಟಿದ್ದೀರಿ. ಹೌದು, ಅಲ್ಲಿ ಟೈಟ್ ಮಾಡಿದ್ದಿದ್ರೆ ಸರಿ ಹೋಗ್ತಿತ್ತು, ಅಲ್ಲೇ ಎಡವಾಗೋಯ್ತು. ಫೇಲಾಗಿ ಮನೆಗೆ ಹೋಗ್ಬೇಕಾದವನ್ನೆಲ್ಲ ಟೀಚರ್ ಆಗ್ಬಿಟ್ಟ. ಹೌದು, ಅವು ಗೊತ್ತಿಲ್ಲದೆ ಇರೋನೆಲ್ಲ ಕನ್ನಡಕ್ಕೆ ಬಂದ. ಕ್ವಾಲಿಟಿನೇ ಇಲ್ಲ. ಹೈಡ್ರೋಜನ್ನು ಆಕ್ಸಿಜನ್ ಮಧ್ಯೆ ಗ್ಯಾಪ್ ಗೊತ್ತಿಲ್ಲದಿದ್ದವನ್ನೆಲ್ಲ ಸೈನ್ಸಿಗೆ ಬಂದ. ಇನ್ನೇನೇ ಆಗತ್ತೆ, ಇದಾಗತ್ತೆ. ಒಂದು ವೇಳೆ ಇದು ದಲಿತ ಮಹಿಳೆ ಸಮಸ್ಯೆ ಆಗಿದ್ದರೆ ಅಲ್ಲಿ ಇನ್ನೂ ಸಾಲ್ವ್ ಆದಂಗೆ ನನಗೆ ಕಾಣಿಸ್ತಾ ಇಲ್ಲ. ಮೇಲ್ನೋಟಕ್ಕೆ ಬೇರೆ ರೀತಿ, ಯಾಕಂದರೆ ಈಗಿನ ಜನ ಭಾಳ ಬುದ್ಧಿವಂತರಿದ್ದಾರೆ. ಅವ್ರಿಗೆ ಗೊತ್ತು ನಾವು ದಲಿತ ಮಹಿಳೆ ಅಂತ ಮಾಡಿದಾಳೆ ಅಂತ ಹೇಳ್ಬಿಟ್ಟು ನಾವು ಮಕ್ಕಳನ್ನೆಲ್ಲ ವಿಡ್ರಾ ಮಾಡಿದ್ದೀವಿ ಅಂತ ನಾಳೆ ಗಲಾಟೆ ಮಾಡ್ತಾರೆ, ಕೇಸ್ ಮಾಡ್ತಾರೆ, ಇದನ್ನೆಲ್ಲ ಅಂತ ಬೇರೆ ರೀತಿಯಲ್ಲಿ. ಹಾಂ, ಸ್ವಲ್ಪ ಡೆಪ್ತಲ್ಲಿ ಚೆಕ್ ಮಾಡಿ ಕರೆಕ್ಟಾಗಿ. ಓಕೆ, ಲೋಕಾಯುಕ್ತ ಏನೋ ರೈಡ್ ಮಾಡ್ಕೊಂಡಿದ್ದಾರಂತೆ 18 ಇಂಜಿನಿಯರಿಂಗ್ ಕಾಲೇಜ್ ಮೇಲೆ, ಅಲ್ಲಿ ಇಲ್ಲಿ ಎಲ್ಲ ಕಡೆ ಇದನ್ನು ಬ್ಲಾಕ್ ಮಾಡಿ ಸೀಟ್ ಮಾರ್ಬಿಟ್ಟಿದ್ದಾರಂತೆ. ಆಯ್ತಾಯ್ತಾಯ್ತು, ಅದು ಏನು ಮಾಡ್ತೀರಿ ಆಮೇಲೆ ಎಂಡ್ ನೋಡೋಣ. ಆಮೇಲೆ ಈ ಕೆರೆಗಳ ಮಾಲಿನ್ಯ ನಿಯಂತ್ರಣ ಮಂಡಳಿ ಬಗ್ಗೆ ಕೂಡ ಕ್ರಮ. ಅಯ್ಯೋ, ನಂಗೆ ಸಾಕಾಗಿದೆಪ್ಪ ಈ ಲೋಕಾಯುಕ್ತದ್ದು ಡೈಲಿ ಸುಮ್ಮನೆ. ಎಂಡ್ ಹೇಳ್ರಿ, ಏನಾಯ್ತು ಹೋಗಿ ಹೋದ ವರ್ಷದ ಹೇಳ್ರಿ ಸ್ಟೇಟಸ್ಸು. ಇಲ್ಲ, ಸುಮ್ಮನೆ ಡೈಲಿ ಇದೊಂಥರ ಇವತ್ತು ಬಸ್ ಹೊರಡ್ತು 16 ಜನ ನತ್ತಿಸ್ಕತ್ತು ಅನ್ನೋ ಟೈಪ್ ಸ್ಟೋರಿ ಆಗಿದೆ ಈ ಲೋಕಾಯುಕ್ತದ್ದು.